ನಮಸ್ತೆ, ನಾನು ಡಾಕ್ಟರ್ ಪ್ರೀತಿ ಪ್ರವೀಣ್ ಸಾಲಿಮಠ್ ಅಂತ. ನಾನು ಆ್ಯಸ್ ಎ BMS ಡಾಕ್ಟರ್ ಡೂಯಿಂಗ್ ಡ್ಯೂಟಿ ಡಾಕ್ಟರ್ ಇನ್ ಗೈನಿಕ್ ಹಾಸ್ಪಿಟಲ್ ತುಮಕೂರು. 13 ಇಯರ್ಸಿಂದ ನಾನು ಡ್ಯೂಟಿ ಮಾಡ್ತಾಯಿದ್ದೆ ಗೈನಿಕ್ ಹಾಸ್ಪಿಟ್ಲಲ್ಲಿ. ಆವಾಗ ನಂಗೆ ಒಂದು ದಿವಸ ನನಗೆ ಕಾಲು ನೋವು ಬಂತು. ಯಾಕೆ ಅಂತಂದರೆ ಒಂದು 3 ವೀಕ್ಸ್ ನಾನು ಸ್ಟೆರಾಯ್ಡ್ ಕೋರ್ಸು ತೊಗೊಂಡಿದ್ದೆ ಬಿಕಾಸ್ ಆಫ್ ಸ್ಕಿನ್ ಲೇಷನ್ನು. ಅದಕ್ಕೆ ಆವಾಗ ನನಗೆ ಒಂದು 3 ವೀಕ್ಸ್ ಆದಮೇಲೆ ತುಂಬ ಪೇನ್ ಬಂತು ಎರಡು ಕಡೆ ಹಿಪ್ ಜಾಯಿಂಟ್ ಹತ್ರ. ಯಾಕೆ ಅಂತ ಚೆಕ್ ಮಾಡಿಸಿದಾಗ ಗೊತ್ತಾಯಿತು ಅದು ಸೆಕೆಂಡ್ ಸ್ಟೇಜ್ ಆಫ್ AVN ಅಂತ. ಅದು AVNಗೆ ನನಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ತೊಗೊಂಡೆ ನಾನು. ಅದೇ ಸೇಮ್ 2015 ಆಗಿತ್ತು ನನಗೆ. ಆ ಟೈಮಲ್ಲೇ ನಾನು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಕೋರ್ ಡಿಕಂಪ್ರೆಷನ್ ವಿತ್ ಸ್ಟೆಮ್ ಸೆಲ್ ಥೆರಪಿ ಇಂಜೆಕ್ಷನ್ ಕೊಟ್ಟರು ಅಪೋಲೋ ಹಾಸ್ಪಿಟ್ಲಲ್ಲೇ. ಆಮೇಲೆ ಅದಾದಮೇಲೆ ನನಗೆ ಒಂದು 2 ಇಯರ್ಸ್ ನಾನು ಚೆನ್ನಾಗಿದೆ ಅಂದರೆ ರಿಕವರ್ ಆಗ್ತಾಯಿದ್ದೆ. ಅಗೇನ್ ಮತ್ತೆ ಒಂದು 2 to 3 ಇಯರ್ಸ್ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡೆ. ಅದಕ್ಕೆ ಸ್ವಲ್ಪ ಪೇನ್ ರಿಲೀಫ್ ಆಯಿತು. ಮತ್ತು ಈಗ ಅಗೇನ್ ನನಗೆ 4 ಇಯರ್ಸ್ ಹೇಗೂ ಪುಲ್ ಆನ್ ಮಾಡಿದೆ ನಾನು. ನೆಕ್ಸ್ಟ್ ಲಾಸ್ಟ್ 1 ಇಯರಿಂದ ತುಂಬ ಕಷ್ಟ ಆಯಿತು ನಂಗೆ ನಡಿಲಿಕ್ಕೆ ಅದೆಲ್ಲ. ಆಮೇಲೆ ನಾವು ಈಗ 13 ಇಯರ್ಸಿಂದ ಇಲ್ಲಿ ತುಮಕೂರಲ್ಲಿ ಇದ್ಬಿಟ್ಟು ಈಗ 3 ಇಯರ್ಸಿಂದ ಹುಬ್ಳಿ ಶಿಫ್ಟ್ ಆದವಲ್ಲ. ಸೊ ಅಗೇನ್ ನನಗೆ ಟೋಟಲ್ ರೀಪ್ಲೇಸ್ಮೆಂಟೇ ಬೇಕಿತ್ತು. ಸೊ 9 ವರ್ಷದಿಂದ ನಾನು ಹಾಗೆ ಪುಲ್ ಆನ್ ಮಾಡಿದೆ ನನ್ನ ಲೈಫು. ಯಾಕೆಂದರೆ ಅವಾಗ ಸಣ್ಣ ಏಜ್ ಇರೋದ್ರಿಂದ ಅವರು ಟೋಟಲ್ ರೀಪ್ಲೇಸ್ಮೆಂಟ್ ಮಾಡೋದು ಬೇಡ ಅಂತ ಹೇಳಿದರು. ಬಟ್ ಏನಂತಂದರೆ ನನಗೆ ಇಲ್ಲಿ ಸರ್ ಡಾಕ್ಟರ್ ಮನೀಶ್ ಸರ್ ಹುಬ್ಳಿ ವಿಸಿಟ್ ಮಾಡ್ತಾರಂತ ಗೊತ್ತಾಯಿತು. ಅಲ್ಲಿ ನನಗೆ ನಮ್ಮ ಓನರ್ ಡಾಕ್ಟ್ರ್ ಇದ್ದಾರೆ, ಅವರು ಅವ್ರು ಹೇಳಿದರು ವಿಸಿಟಿಂಗ್ ಕೊಡ್ತಾರೆ ಇಲ್ಲಿ ಹುಬ್ಳಿಗೆ ಈ ಥರ ಮನೀಶ್ ಸರ್ ಆರ್ಥೋಪೆಡಿಕ್ ಅಂತ ಹೇಳಿ. ಸೊ ನಾನು ಹುಬ್ಳಿಯಲ್ಲಿ ಸರ್ಗೆ ಒಂದ್ಸಲ ಮೀಟ್ ಮಾಡಿದೆ OPDಯಲ್ಲಿ. ಸರ್ ತುಂಬ ಚೆನ್ನಾಗಿ ನನಗೆ ಅಡ್ವೈಸ್ ಮಾಡಿದರು, ತುಂಬ ಎಲ್ಲ ಚೆನ್ನಾಗಿ ತಿಳಿಸಿ ಹೇಳಿದರು ಈ ಥರ ಎಲ್ಲ ಆಗುತ್ತೆ, ರೀಪ್ಲೇಸ್ಮೆಂಟ್ ಮಾಡಿದ್ರೆ ಹೇಗಾಗುತ್ತೆ ಮುಂದೆ ಎಲ್ಲ ಅಂತೇಳಿ. ತುಂಬ ನೈಸ್ ಗುಡ್ ಹ್ಯೂಮನ್ ಬೀಯಿಂಗ್ ಸರ್, ತುಂಬ ಕೈಂಡ್ ಪರ್ಸನ್ನು. ನಾವು ಏನೇ ಕೇಳಿದ್ರು ಬೇಜಾರು ಮಾಡ್ಕೊಳ್ಳಿಲ್ಲ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಹೀಗಾಗಿ ನಾನು ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾನು ಇಲ್ಲಿ ಬಂದೆ. ಒಂದು 5 ಮಂತ್ಸ್ ಆದಮೇಲೆ ಬಂದೆ. ಮೇದಲ್ಲಿ ಕನ್ಸಲ್ಟ್ ಮಾಡಿದ್ದೆ. This is an interesting case of Dr. Preeti. She's a BMS doctor and she has been visiting for her hip pain for a pretty long time now. So she was diagnosed to have a condition called as Avascular Necrosis, for which she has undergone the first line of treatment elsewhere with a core decompression and stem cell, or what we call as bone BMAC procedure. And that is one of the procedures we give for early stage of avascular necrosis. Okay, she was doing well for a while, and then afterwards her symptoms aggravated. So she happened to visit me, and on thorough examination we found that her avascular necrosis has progressed to the stage 3. So as we all know, once the avascular necrosis of hip progresses to stage 3 and 4, then there is very less we can do other than surgery. So we had a counseling session with her, and finally she has been convinced to get a hip replacement done. Thank you. ಡೇಸ್ ಆಯಿತು ನನಗೆ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಆಗಿ. ಸೊ ಐ ಆಮ್ ಫೀಲಿಂಗ್ ವೆಲ್ ಆ್ಯಂಡ್ ಬೆಟರ್. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲರೂ ಕೇರ್ ಮಾಡಿದರು. ಸರ್ ಅಂತೂ ತುಂಬ ಕೋಆಪ್ರೇಟಿವ್ ಇದ್ದಾರೆ. ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಡಾಕ್ಟರ್ ಮನೀಶ್ ಸರ್ ಆ್ಯಂಡ್ ವೆರಿ ಗುಡ್ ಸ್ಟಾಫ್. ವೆರಿ ಬಿಗ್ ಥ್ಯಾಂಕ್ಫುಲ್ ಟು ಅಪೋಲೋ ಹಾಸ್ಪಿಟಲ್.